ಅಧ್ಯಕ್ಷರೇ, ಈಗ ಆಲ್ರೆಡಿ ಇವ್ರೇನು 5 ಗ್ಯಾರಂಟಿ ಹೇಳಿದ್ರೆ ಒಂದೊಂದು ಕ್ಲೋಸ್ ಮಾಡಿ ಕೂತು ಬರಾಜ. ಯುವ ನಿಧಿ ಭರವಸೆಯನ್ನು ಸದ್ದಿಲ್ಲದೆ ಹೂತು ಹಾಕಲಾಗಿದೆ ಮಣ್ಣಾಗಿ. ಯುವ ನಿಧಿ ಇಲ್ಲಿ ಈ ಬಜೆಟ್ನಾಗ ಯುವ ನಿಧಿ ಬಗ್ಗೆ ಚಕಾರ ಶಬ್ದ ಇಲ್ಲ. ಈ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ. ಹಳೆ ಪುರಾಣವನ್ನೇ ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ದೊಡ್ಡ ದ್ರೋಹ ಬಗೆದಿದೆ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ಬಹುದು. ಮತ್ತು ಬಣ್ಣ ಬಣ್ಣದ ಭರವಸೆಗಳ ಅಡಿಯಲ್ಲಿ ಕರಾಳ ಸತ್ಯ ಅಡಗಿದೆ. ನೈಸರ್ಗಿಕ ವಿಕೋಪ ಪರಿಹಾರ, ವಸತಿ, ನಗರಾಭಿವೃದ್ಧಿ ಮತ್ತು ಆರೋಗ್ಯದಂತಹ ಪ್ರಮುಖ ವಲಯಗಳ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆ. ಈ ಸರ್ಕಾರ ತನ್ನ ಹಠಮಾರಿತನದಿಂದ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ನೂಕಿದೆ. ರಾಜ್ಯದ ಒಟ್ಟು ಸಾಲ ಈಗಾಗಲೇ ಹೇಳಿದ ಪ್ರಕಾರ 8,24,389 ಕೋಟಿ ದಾಟಿದ್ದರೂ ಮತ್ತು ಆರೋಗ್ಯ, ವಸತಿ ಹಾಗೂ ವಿಕೋಪ ಪರಿಹಾರದಂತಹ ಪ್ರಮುಖ ವಲಯಗಳ ಅನುದಾನಕ್ಕೆ ಕತ್ತರಿ ಹಾಕಿದ್ದರೂ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಆದ್ಯತೆ ನೀಡುತ್ತಿದೆ. ನಾವು ಅಲ್ಪಸಂಖ್ಯಾತರಿಗೆ ವಿರೋಧ ಇಲ್ಲ ನಾವು, ಆದರೆ ಎಲ್ಲರನ್ನು ಬ್ಯಾಲೆನ್ಸ್ ನೋಡ್ರಿ, ಉಳಿದವ್ರನ್ನ ನೋಡ್ರಿ. ಉಳಿದು ಈಗ ಹಿಂದುಳಿದವ್ರನ್ನ ನೋಡ್ಬೇಕಲ್ಲ, ಅವ್ರಟ್ಟ ಹಿಂದುಳಿದವ್ರನ್ನ ನೀವು ಹಿಂಗೆ ಭೇದ ಭಾವ ಮಾಡಿ ವೋಟ್ ಬ್ಯಾಂಕ್ ಮಾಡತ್ತೀರಿ. ನಾವು ನಮ್ಮದಿಲ್ಲ, ನಮ್ಮ ಮೋದಿಯವ್ರು ಹೇಳ್ಯಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಹೋದರನ ನಾವು ಸಹೋದರ ಭಾವನೆಯಿಂದ ಕಾಣಬೇಕು ವಿನಃ ತಾರತಮ್ಯ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದೀರಿ. ಅದನ್ನು ನೀವು ಅರ್ಥ ಮಾಡಬೇಕು. ಭವಿಷ್ಯದಾಗ ನಿಮಗೆ ಆಘಾತಕಾರಿ ಆಗ್ತದೆ. ನೀವು ಸಮಾನವಾಗಿ ಎಲ್ಲರೂ ನಾಗರಿಕರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನ, ಮುಂದುವರಿದವ್ರನ್ನ ನೋಡದೆ ಹೋದ್ರೆ ನೀವು ಭವಿಷ್ಯದಾಗ ದೊಡ್ಡ ಆಘಾತ ಆಗ್ತದೆ. ಇದೇ ನಿಮ್ಮ ಲಾಸ್ಟ್ ನೀವು ಸರ್ಕಾರ ನಿಮ್ಮದು. ಮುಂದೆ ಭವಿಷ್ಯದಾಗ ನಿಮ್ಮ ಸರ್ಕಾರ ಕರ್ನಾಟಕದ ಬರಂಗಿಲ್ಲ ಅನ್ನುವಂಥದ್ದನ್ನ ಜನ ಮಾತಾಡ್ತಾ ಇದ್ದಾರೆ. ಅದು ಅರಿವಿನಿಂದ ಈಗಲೇ ಘೋಷಣೆ ನಾವು ಹೇಳ್ತಿದ್ರು ಕಾಂಗ್ರೆಸ್ ಮುಕ್ತ ಆಗ್ತದ. ಈಗ ನಿಮ್ಮ ಪ್ರಕಾರ 3 ರಾಜ್ಯದಾಗದಿರಿ ನೀವು. ಒಂದು ಕರ್ನಾಟಕನ ದೊಡ್ಡ ರಾಜ್ಯ, ಮುಂದಿನ ಸಲ ಇಲ್ಲಿ ಬರಂಗಿಲ್ಲ. ಈಗ ಆಲ್ರೆಡಿ ಎಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ. ಮುಂದಿಂದ ಹಿಮಾಚಲ ಪ್ರದೇಶದಾಗ ನಿಮ್ಮದು ಮೊದಲೇ ಬರಂಗಿಲ್ಲ, ತೆಲಂಗಾಣನೂ ನಿಮ್ಮದು ಹೊಕ್ಕತಿ. 3 ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಕರ್ನಾಟಕ ಸರ್ವೆ ಏನ್ ಹೇಳ್ತದೆ ಬಿಜೆಪಿ ಬಗ್ಗೆ? ಈಗ ಕರ್ನಾಟಕ ಸರ್ವೆ ಏನ್ ಹೇಳ್ತದೆ? ಯಾಕಂದ್ರೆ JDS ಅವ್ರು ಏನ್ ಹೇಳ್ತಾ ಇದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಯಾರು ಮಾಡ್ತಾರಂತ? ಅಮಿತ್ ಶಾ ಅವರು ಮೋದಿ ಮಾಡ್ತಾರಂತ. ನಿಮ್ಮ ಮನೆ ಬರ ಏನಾಯ್ತ್ರಿ? ನಾವು NDA ಆಗ್ತೀರಿ. ನೀವು ಯಾರು ಒಬ್ರು ಕೂಡ ಚಕಾರ ನೀವು ನಮ್ಮ ಹಣೆ ಬರ ಬಿಡ್ರಿ, ನಿಮ್ಮ ಹಣೆ ಬರ ಹೇಳ್ರಿ. ಮೋದಿ ಮತ್ತೆ ಶಾ ಅಲ್ಲೇ ಹೇಳ್ರಿ. ಬಂದಾಗ ನೋಡಿ ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಮುಖ್ಯಮಂತ್ರಿ ನೋಡಿರಂತೆ ಬಂದಾಗ ನೋಡ್ರಿ. ಬಂದಾಗ ಪ್ರಮಾಣ ವಚನ ನೋಡಿ. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ಫೈನಲ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ. DKC ಅವರು ಡೆಲ್ಲಿಗೆ ಹೋಗೋದು, ಇಲ್ಲಿ ಶಾಸಕರಿಗೆ ಊಟ ಕೊಡೋದು. ಯಾರು ಮುಖ್ಯಮಂತ್ರಿ ಸರ್, ನಮ್ಮ ಪಕ್ಷದ ಬೇಡ, ನಿಮ್ಮ ಪಕ್ಷದ ಬಾಳಿದೆ. ನಿಮ್ಮ ಪಕ್ಷದ ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿ ನೋಡ್ರಿ. ಕೇಳಿಲ್ಲ ನಿಮಗೆ ನಾನು ಹೇಳ್ತಿದ್ದೀನಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇತ್ತು. ಇಲ್ಲಿ ಹೇಳೋದು ಪ್ರಯೋಜನ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಇವರೇ ಇರ್ತಾರ, ಮುಂದುವರಿತಾರಲ್ಲ ಅಂತ ಹೇಳಿ 28ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ನೋಡಿ. ಪರೋಕ್ಷವಾಗಿ NDA ಗೌರ್ಮೆಂಟ್ ಸರ್ಕಾರನೇ ನೀವು ಈಗ ನೀವು ಸ್ಪಷ್ಟ ಮಾಡಿ. ಸಮಸ್ಯೆ ಇಲ್ಲ, ನೀವು ಎರಡನೇ ಸೇರಿಲ್ಲ ನಿಮ್ಮನೆ ಬರ ಗೊತ್ತಿಲ್ಲ, ನಮ್ಮನೆ ಬರಬೇಕು.
2028 ಈಗ ನಿಮ್ಮ ಮನೆ ಮನೆ ಏನಂತ ನಿಮ್ಗೆ ಗೊತ್ತಿಲ್ಲ. ರಾಷ್ಟ್ರೀಯ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಕೊಡ್ತಾ ಇದ್ರ ಜೆಡಿಎಸ್ ಹೇಳಿ? ನಿಮ್ಮ ಕ್ಷೇತ್ರದಲ್ಲಿ ನಮ್ಗಲ್ಲ, ನೀವು ನೋಡಿ, ನಾವು ಅವ್ರು ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ. ಅವರೇ ಮತ್ತೆ ಹೇಳಿ ಕಾಂಗ್ರೆಸ್ ಬಗ್ಗೆ ಅದು ಅವರು ಸ್ಟಾರ್ಟ್ ಮಾಡಿದ್ದು. ನಾವು ತಾಳ್ಮೆಯಿಂದ ಕೂತಿದೀವಿ, ಕೇಳಕ್ ರೆಡಿ ಇದೀವಿ. ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಮುಂದುವರಿಸಿ ಸರ್. ಅಣ್ಣ ಬಿಡ್ರಿ, ಮತ್ತೆ ಅಣ್ಣ ಬಿಡ್ರಿ, ಮತ್ತೆ ಮುಂದೆ ಯಾರ ಸರ್ಕಾರ ಬರ್ತೈತಂತ ಒಂದೇ ನಿಮಿಷ ಈಗ ಯಾರ ಸರ್ಕಾರ ಗಮನ ಸೆಳೆಯುವ ಸೂಚನೆ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.